ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಬಗ್ಗೆ. ಅದು ಯಾಕಪ್ಪ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬ ಒಂದು ನ್ಯೂಸ್ಗಳು ಹರಿದಾಡ್ತಿವೆ. ಈ ಒಂದು ಗೃಹಲಕ್ಷ್ಮಿ ಸ್ಟಾಪ್ ಆಗುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತೆ, ಇನ್ನು APL ಕಾರ್ಡ್ದಾರರಿಗೆ BPL ಕಾರ್ಡ್ದಾರಿಗೆ ಕ್ಯಾನ್ಸಲ್ ಆಗುತ್ತೆ, ಅಥವಾ ಈ ಒಂದು ಗೃಹಲಕ್ಷ್ಮಿ ಹಣ ಇನ್ನೂ ನಾವು ಕೊಡಬಾರ್ದು, ಇನ್ನು ಈ ಒಂದು ಯೋಜನೆಯನ್ನು ಸ್ಟಾಪ್ ಮಾಡಬೇಕು, ಈ ಒಂದು ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಯಾವುದಾದ್ರೂ ಒಂದು ಗ್ಯಾರಂಟಿನಾದರೂ ನಾವು ಸ್ಟಾಪ್ ಮಾಡಬೇಕು ಅಂತ ಸರ್ಕಾರ ಚಿಂತನೆಯಲ್ಲಿದೆ. ಇನ್ನು ಈ ಒಂದು ಹಣವೇನಿದೆ, ಈ ಒಂದು ಗೃಹಲಕ್ಷ್ಮಿ ಹಣ ಇನ್ನು ಮೇ ತನಕ ಜಮಾ ಆಗಿದೆ ಅಂತ ಕೂಡ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರು. ಆದರೆ ಅದರ ನಿಜ ಸ್ಥಿತಿ ಏನು, ನಿಜ ರೂಪವೇನು, ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ. ಹಾಗೆ ತುಂಬ ಈ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ 6,000 4,000 ಅಂತ ಬಿಡುಗಡೆ ಮಾಡ್ತೇವೆ ಅಂತ ಇವತ್ತು ಸಂಜೆ, ಇವತ್ತು ಜೂನ್ 24, ಇವತ್ತು ಜೂನ್ 25, ಇವತ್ತು ಈ ದಿನ ಮಧ್ಯಾಹ್ನ 2 ಗಂಟೆಗೆ ಈ ಒಂದು ಅಮೌಂಟ್ ಬರುತ್ತೆ ಅಂತ ತುಂಬ ನ್ಯೂಸ್ಗಳು, ತುಂಬ ಕೋಲಾಹಲಗಳು ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ಗಳು ಹರಿದಾಡ್ತವೆ. ಇದನ್ನೆಲ್ಲವೂ ಕಂಡು ನೀವು ತುಂಬ ಗಾಬರಿಗೊಂಡಿದ್ದೀರಿ. ಇನ್ನು ಈ ಒಂದು ಪಿಂಚಣಿ ಯೋಜನೆದಾರರು ಅಂದರೆ ವೃದ್ಧಾಪ್ಯದಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಸಿಗುತ್ತೆ, ಆ ಒಂದು ವ್ಯಕ್ತಿಗಳಿಗೆ ಈ ಒಂದು ಗೃಹಲಕ್ಷ್ಮಿ ಸ್ಟಾಪ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ, ಈ ಒಂದು ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಬೇಕು ಅಂತ ಹೇಳ್ತೇನೆ. ಓಕೆನಾ? ಸೊ ಇದು ತುಂಬ ವಿಷಯಗಳು ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ನೀವು ತಪ್ಪದೇ ಈ ಒಂದು ವಿಡಿಯೋನ ನೋಡಬೇಕು ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಇವತ್ತಿನ ಒಂದು ವಿಡಿಯೋ ಅಂದರೆ ಗೃಹಲಕ್ಷ್ಮಿ ಬಗ್ಗೆ, ಖಂಡಿತವಾಗ್ಲೂ ಅದು ಗೃಹಲಕ್ಷ್ಮಿ ಬಗ್ಗೆನೇ. ಸೊ ಏನಾಗ್ತಿದೆ, ಈ ಒಂದು ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯೋ ಅಥವಾ ಕರೆಕ್ಟಾಗಿ ಬರ್ತಾ ಇದೆಯೋ ಅಥವಾ ತುಂಬ ಜನರಿಗೆ ಸ್ಟಾಪ್ ಆಗ್ತಾ ಇದೆಯೋ, ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ಹಣನ ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರ ಚಿಂತನೆಯಲ್ಲಿದೆ ಅಂತ ಒಂದು ನ್ಯೂಸ್ ಸಿಕ್ಕಿದೆ. ಸೊ ಈ ಒಂದು ಮಾಹಿತಿ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ, ಸರ್ಕಾರ ಏನು ಹೇಳ್ತಿದ್ದಾರೆ ಅಂದರೆ, ಈ ಒಂದು 5 ಯೋಜನೆಗಳಿಂದ ಸರ್ಕಾರಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ಅವರೇ ಕೊಟ್ಟಿದ್ದಾರೆ ಈ ಒಂದು ಅಮೌಂಟ್ನ ಕೂಡ, ನಾವು ಈ ಒಂದು ಅಮೌಂಟ್ನ ನಾವು ಇಷ್ಟು 2,000 ರೂಪಾಯಿನ ನಾವು ಎಲ್ರಿಗೂ ಹಾಕ್ತೇವೆ ಅಂತ ಅವರೇ ಕೂಡ ಸ್ವತಃ ಹೇಳಿದ್ದಾರೆ ಈ ಒಂದು ವೋಟ್ಸ್ ಸಮಯದಲ್ಲಿ. ಆದರೆ ಇದೀಗ ಕಷ್ಟವಾಗ್ತಿದೆ. ಈ ಒಂದು 5 ಯೋಜನೆಗಳು, ಈ ಒಂದು ಬಸ್ ಗ್ಯಾರಂಟಿ ಆಗಿರಲಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಇನ್ನು ಅನ್ನಭಾಗ್ಯ ಆಗಿರಲಿ, ಈ ಎಲ್ಲ ಯೋಜನೆಗಳನ್ನ ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಕೆಲವೊಂದು ರೂಲ್ಸ್ಗಳನ್ನ ತರ್ತೇವೆ, ಈ ಒಂದು ಯಾವುದಾದ್ರೂ ಒಂದು ಯೋಜನೆಯನ್ನು ನಾವು ನಿಲ್ಲಿಸಬೇಕು ಅಂತ ಸರ್ಕಾರ ಈ ಒಂದು ಚಿಂತನೆಯಲ್ಲಿದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ, ಯಾವ ಯೋಜನೆ ನಿಮಗೆ ಬೇಡ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಸೊ ನನಗನ್ನಿಸ್ತಾ ಇದೆ, ಈ ಒಂದು ಯುವ ನಿಧಿ ಏನಿದೆ, ಈ ಯುವ ನಿಧಿ ಯೋಜನೆ ಏನಿದೆ ಅದನ್ನು ಸ್ಟಾಪ್ ಮಾಡಲಿ ಅಂತ ನಾನು ಹೇಳ್ತೇನೆ. ಸೊ ಈ ಒಂದು 5 ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆಯನ್ನು ಸ್ಟಾಪ್ ಮಾಡೋದಾದರೆ, ಈ ಒಂದು ಯುವ ನಿಧಿ ಯೋಜನೆಯನ್ನು ಸ್ಟಾಪ್ ಮಾಡಲಿ ಅಂತ ನನ್ನ ಒಂದು ಅನಿಸಿಕೆ. ಬಿಕಾಸ್ ಇದರಿಂದ ತುಂಬ ಈ ಒಂದು ವೃದ್ಧಾಪ್ಯದಲ್ಲಿ ಈ ಒಂದು ಪಿಂಚಣಿ ಯೋಜನೆಯನ್ನು ಸ್ಟಾಪ್ ಮಾಡಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗ್ತಿದೆ. ಹಾಗೆ ಈ ಒಂದು ಬಸ್ಸಿಂದನೂ ಕೂಡ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗ್ತಿದೆ. ಆದರೆ ಈ ಒಂದು ಯುವ ನಿಧಿ ಇದರಿಂದ ಏನಂದರೆ, ಅವರಿಗೆ ಕೆಲಸ ಸಿಗೋವರೆಗೂ 3,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಚಾಲ್ತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಇಲ್ಲಿ ತನಕ ಯಾರಿಗಾದರೂ ಸಿಕ್ಕಿದೆ ಅಂತ ನನಗೆ ಇಲ್ಲಿ ತನಕ ಒಂದು ಮಾಹಿತಿ ಲಭ್ಯವಿಲ್ಲ. ಹಾಗಾಗಿ ಆ ಒಂದು ಯೋಜನೆಯನ್ನು ಸ್ಟಾಪ್ ಮಾಡಲೇಬೇಕು ಅಂತ ಅವರು ನಿರ್ಧಾರ ತಗೊಂಡ್ರೆ ಖಂಡಿತವಾಗ್ಲೂ ಯುವ ನಿಧಿಯನ್ನು ಸ್ಟಾಪ್ ಮಾಡಲಿ ಅಂತ ನಾನು ಹೇಳ್ತೇನೆ. ಸೊ ನಿಮ್ಮ ಅನಿಸಿಕೆ ಏನು ಅದ್ರ ಬಗ್ಗೆ ಕೂಡ ನೀವು ತಿಳಿಸ್ಬೇಕು ಅಂತ ನಾನು ಹೇಳ್ತೇನೆ. ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡ್ತೇವೆ. ಹಾಗೆ ಈ ಒಂದು 60 ವರ್ಷ ಮೇಲ್ಪಟ್ಟವರಿಗೆ ಏನು ಪಿಂಚಣಿ ಯೋಜನೆ ಕೊಡ್ತಾರೆ, ಸೊ ಅದು ತುಂಬ ಜನ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಂದರೆ ಲಂಚ ಏನಿದೆ ಇದನ್ನು ಕೊಟ್ಟು ನಾವು ತುಂಬ ಬ್ರೋಕರ್ಸ್, ಏಜೆಂಟ್ಸ್ಗಳಿರ್ತಾರೆ. ಸೊ ನೀವು ಆಫೀಸಲ್ಲಿ ಹೋದ್ರೂ ನಿಮಗೆ ಖಂಡಿತವಾಗ್ಲೂ ಸಿಗ್ಬೋದು. ಸೊ ನೀವು ಎಷ್ಟು ಬೇಗ ಅಮೌಂಟ್ ಕೊಡ್ತೀರೋ, ಈ ಒಂದು 3,000 4,000 ಕೇಳ್ತಾರೆ, ಅದನ್ನ ಬೇಗ ಕೊಡ್ತೀರೋ ಅಷ್ಟು ಬೇಗ ನಿಮ್ಮ ಒಂದು ಪಿಂಚಣಿ ಯೋಜನೆಯ ಒಂದು ಫಾರ್ಮ್ ರೆಡಿ ಆಗುತ್ತೆ. ಸೊ ಇದೀಗ ತುಂಬ ಜನ ಹೀಗೆ ಸ್ಕ್ಯಾಮ್ನ ಮಾಡಿ ಪಾಪ ಆ ವೃದ್ಧರಿಂದನೂ ಕೂಡ ಈ ಒಂದು ಲಂಚವನ್ನು ತಗೊಂಡು ಬೇಗ ಅವರಿಗೆ ಈ ಒಂದು ಪಿಂಚಣಿ ಯೋಜನೆನ ವರ್ಷ ಪೂರ್ತಿ ನಿಮಗೆ ಸಿಗುತ್ತೆ ಅಲ್ವಾ. ಅದರಿಂದ ಈ ಒಂದು 3,000 4,000 ಹೋದ್ರೆ ಏನು ಅಂತೇಳಿ ಪಾಪ ವೃದ್ಧಾಪ್ಯರು ಅದನ್ನು ಕೊಡ್ತಾ ಇದ್ದಾರೆ. ಆ ಒಂದು ಅಮೌಂಟ್ನ ಕೊಟ್ಟು ಆ ಒಂದು ಕಾರ್ಡ್ನ ಮಾಡಿಸ್ಕೊಳ್ಳುವಂಥದ್ದು. ಸೊ ಈ ಒಂದು 60 ವರ್ಷ ಆಗೋಕ್ಕಿಂತ ಮುಂಚೆನೇ, ಈ ಒಂದು 53 54 ವರ್ಷ ಇರುವಾಗಲೇ ಈ ಒಂದು ಇದನ್ನು ಸರ್ಟಿಫಿಕೇಟನ್ನು ಸ್ಕ್ಯಾಮಲ್ಲಿ ಮಾಡ್ಕೊಳ್ಳೋದು. ಸೊ ಇದನ್ನು ಮಾಡಿ ಅವ್ರಿಗೆ ಒಂದು ಲಂಚ ಕೊಟ್ಟರೆ ಸಾಕಲ್ವಾ. ಸೊ ಅವರು ಈ ಒಂದು ಕಾರ್ಡ್ನ ಮಾಡಿಕೊಡ್ತಾರೆ. ಹಾಗೆ ನಿಮಗೆ ಈ ಒಂದು ಪಿಂಚಣಿ ಯೋಜನೆ ಬರ್ತಾ ಇರ್ತದೆ. ಏನು ಈ ಒಂದು 60 ವರ್ಷ ಆಗಿದೆ ಅಂತ ಹೇಳಿ ನಿಮಗೆ ಈ ಒಂದು ಪಿಂಚಣಿ ಯೋಜನೆ 800 ರೂಪಾಯಿ ಏನು ಬರ್ತಾ ಇದೆ, ಅಥವಾ ವಿಧವಾ ಪೆನ್ಷನ್ ಏನು ಬರ್ತಾ ಇದೆ, ಇದನ್ನು ಕೂಡ ಸ್ಕ್ಯಾಮಲ್ಲಿ ಮಾಡಿಕೊಳ್ಳುವಂಥದ್ದು. ಸೊ ಈ ಒಂದು ಯೋಜನೆಗಳನ್ನು ಆ ಒಂದು ರೂಲ್ಸನ್ನು ಪಾಲಿಸದೆ ತಗೊಳ್ಳುವಂಥದ್ದು.
ಸೊ ತುಂಬ ಯೋಜನೆಗಳಿವೆ. ವಿಧವಾ ಪೆನ್ಷನ್, ವಿಡೋ ಪೆನ್ಷನ್ ಏನಿದೆ, ಹಾಗೆ ಈ ಒಂದು 60 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಏನಿದೆ, ಹಾಗೆ ಅಂಗವಿಕಲರಿಗೆ ಪಿಂಚಣಿ ಏನಿದೆ, ಹಾಗೆ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಕೂಡ ಇದೆ. 1200 ಬರುತ್ತೆ, 1500 ರೂಪಾಯಿ ಬರುತ್ತೆ ಅಲ್ವಾ. ಸೊ ಇದನ್ನೆಲ್ಲವೂ ಕೂಡ ನೀವು ನಿಮ್ಮ ರೆಕಾರ್ಡ್ಸ್ ಕರೆಕ್ಟ್ ಇದ್ದರೆ ಅದು ತಾನಾಗೆ ಅಪ್ಡೇಟ್ ಆಗುತ್ತಾ ಹೋಗುತ್ತೆ. ಆದರೆ ಇದನ್ನು ನೀವು ಸ್ಕ್ಯಾಮಲ್ಲಿ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು ಅಂತ ನಾನು ಹೇಳ್ತೇನೆ. ಸೊ ನೀವೆಲ್ಲಾದರೂ ಹಾಗೆ ಮಾಡಿದರೆ ಯಾವುದಾದ್ರೂ ಒಂದೇ ಒಂದು ಯೋಜನೆಯನ್ನು ನೀವು ಪಡ್ಕೋಬೇಕು ಅಂತ, ಯಾವುದಾದ್ರೂ ಅಂದರೆ ಸಂಧ್ಯಾ ಸುರಕ್ಷಾ, ವಿಡೋ ಪೆನ್ಷನ್, ಅಂಗವಿಕಲ ಅಥವಾ ಯಾವುದಾದ್ರೂ ಪಿಂಚಣಿ 60 ವರ್ಷ ಮೇಲ್ಪಟ್ಟವರಿಗೆ ಬರುವಂತಹ ಈ ಒಂದು ಯೋಜನೆ ಏನಿದೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವು ಅರ್ಹರಾಗಿರಬೇಕು. ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಹಣವೇನಿದೆ ಅದನ್ನು ಕೂಡ ತಗೋಬೋದು. ಆದರೆ ಗೃಹಲಕ್ಷ್ಮಿ ಜೊತೆಗೆ ಈ ಎಲ್ಲ ಯೋಜನೆಗಳಲ್ಲೂ ಅಂದರೆ ಅಂಗವಿಕಲ, ವಿಡೋ ಪೆನ್ಷನ್ ಇದರಲ್ಲೆಲ್ಲದರಲ್ಲೂ ನೀವು ಅಪ್ಲಿಕೇಶನ್ ಆಗಿ ಹಣವನ್ನು ಪಡಿತಾ ಇದ್ದರೆ ಇದು ತಪ್ಪು ಅಂತ ಹೇಳ್ತೇನೆ. ಸೊ ಸರ್ಕಾರದ ನ್ಯೂ ರೂಲ್ಸ್ ಪ್ರಕಾರ ಇದರಲ್ಲಿ ಯಾವುದಾದ್ರೂ ಒಂದು ಪೆನ್ಷನ್ ಜೊತೆಗೆ ಗೃಹಲಕ್ಷ್ಮಿಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಅಥವಾ ನೀವೆಲ್ಲಾದರೂ ಈ ಒಂದು ಗೃಹಲಕ್ಷ್ಮಿ ಜೊತೆಗೆ ಈ ಎಲ್ಲ ಪೆನ್ಷನ್ ಏನಿದೆ ಅದನ್ನ ಪಡ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡಿ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಇದು ರೂಲ್ಸ್, ಸರ್ಕಾರದ ರೂಲ್ಸ್ಗೆ ಅಡ್ಡಿ ಆಗ್ಬೋದು ಅಂತ ಹೇಳ್ತೇನೆ. ಆದ್ದರಿಂದ ಇದರಿಂದ ನೀವು ಈ ಥರ ನಡೀತಾ ಇದ್ದರೆ, ಈ ಥರ ಸ್ಕ್ಯಾಮ್ಗಳನ್ನ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಎಲ್ಲ ಸೌಲಭ್ಯಗಳು ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಆದ್ದರಿಂದ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಯೋಜನೆಯಲ್ಲಿ ನೀವು ಭಾಗಿಯಾಗಿ 60 ವರ್ಷ ಮೇಲ್ಪಟ್ಟಿದ್ರೆ ಅಥವಾ ವಿಡೋ ಪೆನ್ಷನ್ ನಿಮಗೆ ಬರ್ತಾ ಇದ್ದರೆ, ನೀವು ವಿಡೋ ಆಗಿದ್ದರೆ, ನಿಜವಾಗ್ಲೂ ನೀವು ವಿಡೋ ಆಗಿದ್ದರೆ ಆ ಪೆನ್ಷನ್ ತಗೊಳ್ಳಿ, ಜೊತೆಗೆ ಗೃಹಲಕ್ಷ್ಮಿಯನ್ನು ಕೂಡ ನಿಮಗೆ ತಗೋಬೋದು. ಓಕೆನಾ. ಸೊ ಅದು ಬಿಟ್ಟು ಎಲ್ಲ ಯೋಜನೆಗಳಲ್ಲೂ ನೀವು ಅರ್ಜಿನ ಹಾಕಿ ಎಲ್ಲ ಯೋಜನೆಗಳ ಸೌಲಭ್ಯವನ್ನು ನಾನು ಪಡಿತಾ ಇದ್ದೇನೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಅಂತ ಹೇಳ್ತೇನೆ. ಓಕೆನಾ. ಸೊ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಈ ಒಂದು ಗೃಹಲಕ್ಷ್ಮಿ ಹಣದ ಈ ಒಂದು ಕ್ಯಾನ್ಸಲ್ ಆಗ್ಬೋದು ಮೇ ಬಿ ಯಾವುದಾದ್ರೂ ಯೋಜನೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಯುವ ನಿಧಿ ಕ್ಯಾನ್ಸಲ್ ಆಗಲಿ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕಾಗುತ್ತೆ ಅಂತ ಹೇಳ್ತೇನೆ. ಓಕೆನಾ. ಇನ್ನು 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಈ ಒಂದು 20ನೇ ಕಂತಿನ ಹಣ ಕ್ಲಿಯರ್ ಆಗುವವರೆಗೂ ಯಾರಿಗೂ 21ನೇ ಕಂತಿನ ಹಣ ಬರೋದಿಲ್ಲ. ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡ್ತಾನೇ ಇದ್ದೇನೆ. ನಾಳೆ 24, ನಾಳೆ ಜೂನ್ 24, ನಾಳೆ 2 ಗಂಟೆಗೆ ಈ ಒಂದು ಹಣ ಜಮಾ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಇಲ್ಲ. ನೀವು ಇದರಲ್ಲಿ ಬೀಳಬೇಡಿ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ 20ನೇ ಕಂತಿನ ಹಣ ಈ ಮಂತೇ ಬಿಟ್ಟಿದ್ದಾರೆ. ಸೊ ಇದರಿಂದ 21ನೇ ಕಂತಿನ ಹಣ ಖಂಡಿತವಾಗ್ಲೂ ಈ ಒಂದು ಜುಲೈ ಆಗುತ್ತೆ ಅಂತ ನಾನು ಹೇಳ್ತೇನೆ. ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಗೃಹಲಕ್ಷ್ಮಿ ಹಣ 2-3 ತಿಂಗಳು ನಮಗೆ ಲೇಟ್ ಆಗಿತ್ತು, ನಿಮಗೆ ಗೊತ್ತೇ ಇದೆ ಅಲ್ವಾ. ಸೊ ಎಲ್ರಿಗೂ ಕೂಡ ಲೇಟ್ ಆಗಿತ್ತು. ಈ ಒಂದು ಡಿಸೆಂಬರ್ನಲ್ಲಿ ಎಲ್ಲರೂ ಕೂಡ, ಈ ಒಂದು ಫೆಬ್ರವರಿಲಿ ಏನೋ ಅದನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದು ಲೇಟ್ ಆಗಿತ್ತು. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಇದು ಕ್ಯಾನ್ಸಲ್ ಆಯ್ತೇನೋ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗಿಲ್ಲ ಅಂತ ನಿಮಗೆ ಆ ಹಣ ಬಂದ ಮೇಲೆ ಗೊತ್ತಾಯಿತು. ಆದರೆ ಅವ್ರು ಹೇಳ್ತಿದ್ದಾರೆ ಈ ಒಂದು ಫೆಬ್ರವರಿಯಲ್ಲಿ ಕಳಿಸಿದ್ರು, ಅದು ಕಳೆದ ಅಕ್ಟೋಬರ್ದು ನವೆಂಬರ್ದೇನೋ ಕಳಿಸಿದ್ರು. ಹಾಗೆ ಕಳಿಸಿ ಏಪ್ರಿಲ್ ತನಕ ಮಾತ್ರ ಕಳಿಸಿದ್ದಾರೆ ಹೊರತು ಮೇ ತನಕ ಖಂಡಿತವಾಗ್ಲೂ ಕಳಿಸಿಲ್ಲ. ಬಟ್ ಮೊನ್ನೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಈ ಮೇ ತನಕ ಎಲ್ಲ ಹಣವನ್ನು ನಾವು ಕ್ಲಿಯರ್ ಮಾಡಿದ್ದೇವೆ ಅಂತ ಅವರ ಮಾತನ್ನು ನಾನು ಕೂಡ ಕೇಳಿಕೊಂಡೆ. ಹಾಗಾಗಿ ನನಗೇನು ಅನಿಸ್ತಿದ್ರೆ, ಜಸ್ಟ್ ಏಪ್ರಿಲ್ ತನಕ ಮಾತ್ರ ಈ ಒಂದು ಹಣ ಕ್ಲಿಯರ್ ಆಗಿದೆ. ಅಂದರೆ 20ನೇ ಕಂತು ಏಪ್ರಿಲ್ ತನಕ ಬರುತ್ತೆ. ಹಾಗಾಗಿ 21ನೇ ಕಂತಿನ ಹಣ ಮೇದಾಗಿರುತ್ತೆ. ಆದರೆ ಮೇ ತನಕ ಹೇಗೆ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ನನಗೂ ಕೂಡ ಅರ್ಥವಾಗ್ತಿಲ್ಲ. ಸೊ ಮೇ ತನಕ ಕ್ಲಿಯರ್ ಆಗಬೇಕಾದ್ರೆ 21ನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗಬೇಕಾಗುತ್ತೆ. ಬಟ್ ಕ್ಲಿಯರ್ ಆಗಲಿಲ್ಲ, ಯಾರಿಗೂ ಕೂಡ ಬಂದಿಲ್ಲ. ಹಾಗಾಗಿ ಹೇಗೆ ಅವರು ಮೇ ತನಕ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಕೂಡ ನಮಗೆ ಈ ಒಂದು ಡೌಟ್ ಮನಸ್ಸಲ್ಲಿ ಅಲ್ವಾ. ಸೊ ಹಾಗಾಗಿ ವೀಕ್ಷಕರೇ ಹೇಳ್ತಾ ಇದ್ದೇನೆ, ಸೊ ಇದ್ರ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ಯಾರೋ ಏನೋ ಹೇಳಿದ್ರು ಅಂತೇಳಿ ನೀವು ಅದನ್ನ ತಲೆಯಲ್ಲಿ ಹಾಕೋಬೇಕಾದ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಹಣದ ಬಗ್ಗೆ ಇನ್ನೂ ಚರ್ಚೆ ಮಾಡಬೇಕಾಗುತ್ತೆ ತುಂಬ. ಬಿಕಾಸ್ ಇದರಿಂದ ತುಂಬ ಗೊಂದಲಗಳಾಗ್ತಿದೆ, ಸರ್ಕಾರಕ್ಕೂ ಕೂಡ ಕಷ್ಟವಾಗ್ತಿದೆ ಇದರಿಂದ ಅಂತಲೇ ನಮಗೆ ಗೊತ್ತಾಗ್ತಿದೆ. ಸೊ ಕ್ಯಾನ್ಸಲ್ ಮಾಡುವ ಒಂದು ನಿಟ್ಟಿನಲ್ಲಿ ಅವರು ಇದ್ದಾರೆ. ಹಾಗಿದ್ದಾಗೆ ಏನು ಅನಿಸ್ತದೆ ನಿಮಗೆ ಇದ್ರ ಬಗ್ಗೆ? ಕ್ಯಾನ್ಸಲ್ ಆಗಬೇಕಾ ಅಥವಾ ಯಾವ ಕ್ಯಾನ್ಸಲ್ ಆಗೋದಾದರೆ ಯಾವ ಒಂದು ಯೋಜನೆ ಕ್ಯಾನ್ಸಲ್ ಆಗಲಿ ಅಂತ ನೀವು ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಬಸ್ ಇಟ್ಸ್ ಇಂಪಾರ್ಟೆಂಟ್. ಬಸ್ ನಿಮಗೆ ಅದು ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ. ಹಾಗೆ ಗೃಹಲಕ್ಷ್ಮಿ ಅಂತೂ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಇನ್ನು ಅನ್ನಭಾಗ್ಯ ಅಂತೂ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ ನನಗೆ ಅನಿಸ್ತಾ ಇದೆ. ಆದರೆ ಈ ಒಂದು 3 ಯೋಜನೆಗಳು, ಈ ಒಂದು 3 ಯೋಜನೆಗಳು, ಇನ್ನು ಶಕ್ತಿ ಯೋಜನೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ನಿಜವಾಗ್ಲೂ. ಇನ್ನು ಜೊತೆಗೆ ಈ ಒಂದು ಎಲ್ಲ ಯೋಜನೆ, ಈ ಒಂದು 5 ಯೋಜನೆಗಳಲ್ಲಿ ನಿಮಗೆ ಈ ಒಂದು 4 ಯೋಜನೆಗಳು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿದೆ. ಆದರೆ ಈ ಒಂದು ಯುವ ನಿಧಿಯನ್ನು ನಿಮಗೆ ಬೇಡ ಅಂತ ಇಟ್ಕೋಬೋದು ಅಂತ ನಾನು ಹೇಳ್ತೇನೆ. ಸೊ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ, ಯಾರು ಕೂಡ 20ನೇ ಕಂತು ಸಿಕ್ಕಿದರೆ ಓಕೆ, ಇನ್ನು ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಇನ್ನೊಂದು 4-5 ದಿನಗಳಲ್ಲಿ ಬರುತ್ತೆ. ಆದರೆ ಎಲ್ಲಾದರೂ 21ನೇ ಹಣಕ್ಕೆ ನೀವು ಕಾಯ್ತಾ ಇದ್ದರೆ ಖಂಡಿತವಾಗ್ಲೂ ಅದು ಬರೋದಿಲ್ಲ ಅಂತ ನಾನು ಹೇಳ್ತೇನೆ. ಈಗ ಇನ್ನು ನೆಕ್ಸ್ಟ್ ಮಂತಲ್ಲಿ ಆ ಒಂದು 21ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ.
ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸ್ತಿದೆ ಅದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.